ತಾರೆ ಅಂಗದ ಅವನ ಹತ್ತಿರಕ್ಕೆ ಬರ್ತಾರೆ. ಆವಾಗ ತಾರೆ ಬಹಳ ದುಃಖದಿಂದ ಭಾಳ ವಿಲಾಪ ಮಾಡ್ತಾಳೆ. ತಾರೆಯ ವಿಲಾಪ ಅಂತಂತೇಳಿ ಭಾಳ ವಿಲಾಪ ಮಾಡ್ತಾಳೆ. ಭೂಮಿ ಬಿದ್ದಿರೋ ವಾಲಿಯನ್ನು ನೋಡಿ ಎತ್ಕೊಂಡು ತನ್ನ ತೊಡೆ ಮೇಲೆ ಹಾಕ್ಕೊಂಡು, ಏ ವಾನರ ಶ್ರೇಷ್ಠ, ದೀನಳಾದ ನನ್ನನ್ನು ಏಕೆ ನೀನು ಬಿಟ್ಟು ಹೋಗ್ತಿದೀಯಾ? ನನ್ನನ್ನು ಮಾತನಾಡಿಸುವುದಿಲ್ಲವೇ? ನಿನ್ನಂಥ ರಾಜೋತ್ತಮರು ಈ ಭೂಮಿಯಲ್ಲಿ ಮಲಗುವುದು ಶ್ರೇಷ್ಠವೇ? ನಿನ್ನ ಶೌರ್ಯ ಏನು? ನಿನ್ನ ಪರಾಕ್ರಮ ಏನು? ನಾನು ಹೇಳಿದೆ, ನನ್ನ ಮಾತನ್ನು ನೀನು ಕೇಳಲಿಲ್ಲ. ನೀನು ಈ ಪರಮಾತ್ಮ, ನೀನು ಯಾಕೆ ಮಲಗಿದೀಯಾ? ಎದ್ದೇಳ ಮೇಲಕ್ಕೆ. ಅಯ್ಯೋ ನನ್ನ ಪ್ರೇಮವೇ, ನೀನು ಬಿಟ್ಟು ನಾನು ಹೇಗೆ ಈ ಭೂಮಿ ಮೇಲೆ ಬದುಕಲಿ? ನಾನು ಬದುಕಕ್ಕೆ ಸಾಧ್ಯ ಇಲ್ಲ. ನೀನು ನೋಡು, ನಿನ್ನ ಮಗನ ಮುಖ ನೋಡು, ನನ್ನ ಮುಖ ನೋಡು, ನಿನ್ನ ತಂದೆಯ ಮುಖವನ್ನು ಚೆನ್ನಾಗಿ ನೋಡು. ಅಂಗದ, ಸುಗ್ರೀವ, ಇನ್ಮೇಲೆ ನೀನು ಯಾರ ಭಯವಿಲ್ಲದೆ ರಮೆಯೊಡನೆ, ನಿನ್ನ ಹೆಂಡತಿಯೊಡನೆ ಈ ರಾಜ್ಯವನ್ನು ಅನುಭವಿಸು ಮಗು ಅಂತಂತೇಳಿ ಚುಚ್ಚು ಮಾತುಗಳಿಂದ ಸುಗ್ರೀವನನ್ನು ಹೇಳ್ತಾಳೆ. ಸುಗ್ರೀವನಿಗೆ ಏನು ಹೇಳ್ಬೇಕಂತೂ ಗೊತ್ತಾಗಲ್ಲ. ಭಾಳ ಮನಸ್ಸಿಗೆ ನೋವು ಮಾಡ್ಕೊಂತಾನೆ. ಇಲ್ಲ ಅತ್ತಿಗೆ, ನೀನು ಆ ಥರ ಭಾವನೆ ತಿಳ್ಕೊಂಬೇಡ. ನಿನಗೆ ಗೊತ್ತಿದೆ ನಡೆದ ವಿಚಾರವಲ್ಲ, ನಂದೇನು ತಪ್ಪೇನಿಲ್ಲ. ಎಷ್ಟು ಬಾರಿ ನನ್ನ ಮಾತನ್ನು ಸ್ವಲ್ಪ ಸಮಾಧಾನ ಇಟ್ಟು ಕೇಳು. ನಾನು ಹೇಳ್ತೇನೆ, ನಂದೇನು ತಪ್ಪಿಲ್ಲ ಅಂತ ಹೇಳಿದೆ. ಆ ಮಾತಿಗೆ ನನಗೆ ಮಾತಾಡೋಕ್ಕೆ ಅವಕಾಶನೇ ಮಾಡಿಕೊಡಲಿಲ್ಲ. ಏನೆಲ್ಲ ಮಾಡಿದೆ ಅವನು. ಇದು ನನ್ನ ತಪ್ಪಲ್ಲ, ಇದು ಅವನು ಅಧರ್ಮದಿಂದ ನಡೆದದ್ದೇ ದೊಡ್ಡ ತಪ್ಪು. ಅದು ನನ್ನ ಯಾಕೆ ನಿಂದಿಸ್ತೀಯ ನೀನು? ನಿನಗೆಲ್ಲ ಗೊತ್ತಿದ್ದು ನಿನಗೆ ತಿಳಿಯದೆ. ನೀನು ಎಷ್ಟೋ ಸಾರಿ ನನಗೆ ಹೇಳಿದೀಯ, ನಿನ್ನ ಗಂಡನಿಗೂ ಹೇಳಿದೆಯಾ, ನೀನು ವಾಲಿಗೂ ಹೇಳಿದೀಯಾ ಅಂತಂತೇಳಿ ಸುಗ್ರೀವ ಹನುಮಂತ ಹೇಳ್ತಾನೆ. ತಾಯಿ ತಾರಾದೇವಿ, ಲೋಕದಲ್ಲಿ ಪ್ರತಿಯೊಬ್ಬರು ಮಾಡಿದ ಕರ್ಮಗಳಿಗೆ ತಕ್ಕಂತೆ ಸುಖ ದುಃಖಗಳನ್ನು ಅನುಭವಿಸಲೇಬೇಕು. ಇಲ್ಲಿ ನಂದು ನಿಂದು ಅಂತ ಏನೂ ಇಲ್ಲ. ಅವರವರ ಕರ್ಮಾನುಸಾರ ಇಲ್ಲಿ ಕಷ್ಟಗಳನ್ನು ಅನುಭವಿಸ್ತಾರೆ, ದುಃಖಗಳನ್ನು ಅನುಭವಿಸ್ತಾರೆ. ಅಧರ್ಮದಲ್ಲಿ ನಡೆದವನಿಗೆ ಇದು ಮರಣಾಂತಿಕ ಶಿಕ್ಷೆ ಆಗುತ್ತೆ. ಹೀಗಾಗ್ಬಿಟ್ಟು ನೀನು ಯಾಕೆ ಅಳ್ತೀಯ? ನೀನು ಅಳೋದ್ರಲ್ಲಿ ಇದರಲ್ಲಿ ಅವಶ್ಯಕತೆ ಇಲ್ಲ ಅಂತಂತೇಳಿ ನೋಡು, ಏಳಿಗೆಯನ್ನು ಕುರಿತು ಚಿಂತಿಸು. ನೀನು ಸಾಯುವ ಮಾತನಾಡಬೇಡ. ಇಲ್ಲ ವಾಯುಪುತ್ರ, ಇಲ್ಲವೇ ಇಲ್ಲ, ನನಗೆ ಬದುಕಕ್ಕೆ ಇಷ್ಟ ಇಲ್ಲ. ನನ್ನ ಗಂಡನೊಡನೆ ನಾನು ಸಾಗಮನ ಮಾಡ್ತೀನಿ, ನನ್ನ ಬಿಟ್ಬಿಟ್ರಿ ನೀವು ಅಂತಂತೇಳಿ ಹೇಳ್ತಾಳೆ. ವಾಲಿ ಚೇತರಿಸ್ಕೊಂತಾನೆ, ಮತ್ತೆ ಜೀವ ಬರ್ತದೆ, ಒಂಚೂರು ಜೀವ ಬರ್ತದೆ. ವತ್ಸ, ಸುಗ್ರೀವ ಅಂತ ಅವಾಗ ಕರೀತಾನೆ. ಮಗು ಸುಗ್ರೀವನ್ನ ಅವಾಗ ಅರ್ಥ ಮಾಡ್ಕೊಂತಾನೆ. ದೈವ ನಮ್ಮಿಬ್ಬರನ್ನ ಬೇರೆ ಮಾಡಿಬಿಡ್ತು. ನಮ್ಮಿಬ್ಬರಲ್ಲಿ ಯಾವುದೇ ನಿಷ್ಕಲ್ಮಶ ಮನಸ್ಸು ಇರಲಿಲ್ಲ, ಯಾವುದೇ ಅಧರ್ಮ ಇರಲಿಲ್ಲ, ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಆ ದೈವದ ಒಂದು ಈ ಥರ ಆಗಬೇಕು ಅಂತ ಕಾಣ್ತತೆ. ಹೀಗಾಗ್ಬಿಟ್ಟು ನಮಗೆ ಆ ದೈವ ಬೇರೆ ಬೇರೆ ಮಾಡ್ತು. ಈಗ ದ್ವೇಷ ಬೇಡ, ನೀನು ನನ್ನ ಮೇಲೆ ದ್ವೇಷ ಮಾಡಬೇಡ ತಮ್ಮ. ನಾವಿಬ್ಬರು ಒಡಹುಟ್ಟಿದವರು. ಈಗ ಅರ್ಥವಾಗಿದೆ ಅವನಿಗೆ. ಒಡಹುಟ್ಟಿದವರು ನಾವಿಬ್ಬರು ರಾಜ್ಯವಾಳುವ ಪುಣ್ಯ ಪಡೆದು ಬರಲಿಲ್ಲ, ಪೂರ್ಣವಾಗಿ ನಾವು ಮಾಡಿಕೊಂಡು ಬರಲಿಲ್ಲ. ಅಂಗದ ಕುಮಾರನನ್ನು ನಿನ್ನ ಮಗನಂತೆ ನೋಡಿಕೊ, ಅವನಿಗೆ ಇನ್ಯಾರೂ ದಿಕ್ಕಿಲ್ಲ. ಈಗ ನಿನ್ನ ಮಗನಂತೆ ನೋಡಿಕೊ. ರಾಕ್ಷಸ ಸಂಹಾರ ಕಾರ್ಯದಲ್ಲಿ ನಿನಗಿಂತಲೂ ಅವನು ಮುಂದಾಗುವನು. ಅವನು ರಾಕ್ಷಸರನ್ನು ಕಂಡ್ರೆ ಆಗದೇ ಇಲ್ಲ ಅವನಿಗೆ. ರಾಮನ ಕಾರ್ಯವನ್ನು ನೀನು ಶ್ರದ್ಧೆಯಿಂದ ಮಾಡುತ್ತಮ್ಮ. ಸುಗ್ರೀವ ವತ್ಸ, ನಾವು ನಮ್ಮಿಬ್ಬರನ್ನು ಒಟ್ಟಿಗೆ ಬಾಳುವ ಆ ಒಂದು ಕಾಲ ನಮ್ಮನ್ನು ಬಿಡಲೇ ಇಲ್ಲ. ಅವಾಗ ಸುಗ್ರೀವ ಹೇಳ್ತಾನೆ, ಇಲ್ಲಣ್ಣ, ನನ್ನ ಕೂದಲೆಷ್ಟು ತೊಂದರೆ ಆಗದಂತ ನಾನು ನೋಡ್ಕೊತೇನೆ. ನಿನ್ನಾಣತೆಯಂತೆ ರಾಮನ ಕಾರ್ಯವನ್ನು ನಾನು ನೆರವೇರಿಸುತ್ತೇನೆ. ಸುಗ್ರೀವ, ನನ್ನ ಪ್ರಾಣ ಹೋಗುವುದಕ್ಕಿಂತ ಮುಂಚೆ ನನ್ನ ಕೊರಳಲ್ಲಿರುವ ಕಾಂಚನ ಮಾಲೆಯನ್ನು ನೀನು ಧರಿಸಿಕೋ, ತೇಜಸ್ಸು ಬೆಳಗುತ್ತದೆ. ಈಗ ತಗೋ ಈ ಕಾಂಚನ ಮಾಲೆಯನ್ನು ನೀನು ಧರಿಸಿಕೋ ಅಂತ ಹೇಳೋದು ಸುಗ್ರೀವನಿಗೆ. ಅಣ್ಣ,
ನನಗೆ ಯಾವ ರಾಜ್ಯವೂ ಬೇಡ, ಯಾವ ಕೋಶವೂ ಬೇಡ. ಈ ಜೀವನ ಇಷ್ಟೇ ಅಣ್ಣ. ಎಂಥ ಪ್ರಮಾದವಾಯಿತು ನೋಡು. ರಾಮ, ಶ್ರೀರಾಮಚಂದ್ರ ತೆಗೆದುಕೋ. ಈ ಸುಗ್ರೀವ ಚಂದ್ರ ಹೇಳ್ತಾನೆ, ಸುಗ್ರೀವ ತೆಗೆದುಕೋ, ಈ ಕಾಂಚನ ಮಾಲೆಯನ್ನು ಧರಿಸಿಕೋ. ಆವಾಗ ಕಾಂಚನ ಮಾಲೆಯನ್ನು ಸುಗ್ರೀವನ ಕುರಳಲ್ಲಿ ಹಾಕ್ತಾರೆ. ವತ್ಸ ಅಂಗದ, ನಾನು ಇಷ್ಟರಲ್ಲೇ ಪರಲೋಕವನ್ನು ಕುರಿತು ತೆರಳುತ್ತೇನೆ. ಇನ್ನು ಮುಂದೆ ಸುಗ್ರೀವನ ಇಷ್ಟಕ್ಕೆ ನೀನು ನಡೆದುಕೋ. ಸುಗ್ರೀವನ ಅಗೆಗಳೊಡನೆ ಸ್ನೇಹ ಬೆಳೆಸಬೇಡ. ಜಿತೇಂದ್ರಿಯನಾದ ಸುಗ್ರೀವನ ಏಳಿಗೆಯನ್ನು ಕಂಡು ಅವನ ವಶದಲ್ಲಿರು, ಅದಂತೆ ನಡೆಯುತ್ತೇನೆ ಅಂತಂತೇಳಿ ಅವನು ಆಯಿತು ತಂದೆ, ಆಗಲಿ, ಅವನ ಆಣತಿಯಂತೆ ನಾನು ನಡಿತೀನಿ, ಅವನು ಬಿಟ್ಟು ಬೇರೆ ಎಲ್ಲಿ ಹೋಗಲ್ಲ, ನೀನು ಬೇರೆ ಅಲ್ಲ, ಚಿಕ್ಕಪ್ಪ ಬೇರೆ ಅಲ್ಲ, ಎರಡು ಜನನೂ ಒಂದೇ ಅಂತಂತೇಳಿ ಅಭಯ ಕೊಡ್ತಾನೆ. ಯಾರು? ಅಂಗದ ಮಗ. ಆ ರಾಮ, ಆ ಸುಗ್ರೀವ, ಕುಲಿಸಿಯ, ಇದು ಅನ್ಯಾಯ. ಏಕೆ ರಾಮ, ನೀನು ಸಾಮಾನ್ಯ ಮನುಷ್ಯನಂತೆ ತನ್ನನ್ನು ಕೂಲಿಸಿ ಅವಸಾನ ಮಾಡಲು ಏಕೆ ಪ್ರಯತ್ನಿಸಿದೆ? ಮತ್ತಿರ್ಗ ಅವನು ಶ್ರೀರಾಮಚಂದ್ರನ ಹೇಳ್ತಾನೆ, ಇದನ್ನು ನೀನೇನು ಯೋಚನೆ ಮಾಡಬೇಡ, ನೀನು ಸ್ವರ್ಗಲೋಕಕ್ಕೆ ಹೋಗ್ತೀಯ, ಮತ್ತೆ ಮುಂದೆ ಒಂದು ದಿವಸ ನೀನು ನನಗೆ ಹುಡ್ತೀಯ, ನೀನು ನನ್ನ ಮರಣಾಂತಿಕವಾಗಿ ಕೊಲ್ಲಲು ನೀನೇ ಹುಡ್ತೀಯ, ಬೇಡನಾಗಿ ನೀನು ಹೊರಡು ನೀನು ಅಂತಂತೇಳಿ ಶ್ರೀರಾಮಚಂದ್ರ ಅವನ್ನು ಕಳಿಸಿಕೊಡ್ತಾನೆ. ಕಳಿಸಿಕೊಟ್ಟು, ಇದನ್ನು ಸ್ವೀಕರಿಸಿದ್ದೇನೆ, ಹೇಳು ರಾಮ, ಏತಕ್ಕಾಗಿ ನೀನು ನನ್ನನ್ನು ಕೊಂದೆ ಅಂತಂತ ಹೇಳ್ತಾನೆ. ಇಲ್ಲ, ತಪ್ಪಿದೆ, ಅದಕ್ಕೋಸ್ಕರವಾಗಿ ಆ ದಂಡನೆ ಆಯಿತು. ನನ್ನ ಬಾಣಗಳು ಸುಮ್ಮನೆ ಒಬ್ಬ ಸಾಮಾನ್ಯ ಮನುಷ್ಯನನ್ನು ಕೊಲ್ಲುವುದಿಲ್ಲ. ಯಾರು ತಪ್ಪು ಮಾಡಿರ್ತಾರೋ, ಯಾರು ಅಧರ್ಮದ ದಾರಿಯಲ್ಲಿ ನಡೀತಾರೋ, ನನ್ನ ಬಾಣಗಳು ಸಹಿಸುವುದಿಲ್ಲ. ನೀನು ಅಂಥ ಧರ್ಮದ ದಾರಿಯಲ್ಲಿ ನಡೆದಿದ್ದರೆ ನನ್ನ ಬಾಣಗಳು ನಿನಗೆ ನಾಡ್ತಾನೇ ಇರಲಿಲ್ಲ. ಹೀಗಾಗಿಬಿಟ್ಟು ನನ್ನ ಬಾಣಗಳು ಹಾಗೆ ಆ ಧರ್ಮದ ದಾರಿಯಲ್ಲಿ ಯಾರು ನಡೀತಾರೋ ಅದನ್ನು ಶಿಕ್ಷೆ ಅವು ಕೊಟ್ಟುಬಿಡ್ತವೆ. ಹೀಗಾಗಿಬಿಟ್ಟು ನಿನಗೆ ಶಿಕ್ಷೆ ಆಗಿದೆ, ಧೈರ್ಯವಾಗಿ ನೀನು ಹೊರಡು ನೀನು ಅಂತಂತೇಳಿ ಶ್ರೀರಾಮಚಂದ್ರ ಅವನಿಗೆ ಆಶೀರ್ವಾದ ಮಾಡಿ ಕಳಿಸಿಕೊಡ್ತಾನೆ. ಇದು ತಾರೆ ವಿಲಾಪ, ವಾಲಿಯ ಅವಸಾನ. ಹೀಗಾಗಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಆಂಜನೇಯ ಮಾಡಿ ಮುಗಿಸಿ ದುಃಖವನ್ನು ನೋಡಲಾರದೆ ಅವನಿಗೆ ಸುಗ್ರೀವನಿಗೆ ಪಟ್ಟ ಕಟ್ಟಿ ಅಂಗದನ್ನು ಅವನ ಜೊತೆಗೆ ಬಿಟ್ಟು ಅಲ್ಲಿಗೆ ಈ ಡ್ರಾಮಾ ಕೊನೆಗೊಳ್ತದೆ. ಹೀಗಾಗಿ ಈ ಡ್ರಾಮವನ್ನು ಆಲಿಸಿದ ನಿಮಗೆಲ್ಲ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಇದು ತ್ರೇತಾಯುಗದ ಶ್ರೀರಾಮಚಂದ್ರನ ರಾಮಾಯಣದಲ್ಲಿ ಬರ್ತಕ್ಕಂಥ ವಾಲಿ ಸುಗ್ರೀವರ ಯುದ್ಧ ಅಥವಾ ವಾಲಿಯ ಅವಸಾನ. ತಾರೆ ವಿಲಾಪ ಬರುತ್ತೆ, ವಾಲಿಯ ಅವಸಾನ ಆಗುತ್ತೆ. ಹೀಗಾಗಿ ಸುಗ್ರೀವ ಕೊನೆಗೆ ಪಟ್ಟಾಭಿಷಿಕ್ತನಾಗಿ ತನ್ನ ಸೈನ್ಯದೊಡನೆ ಮುಂದಿನ ಕಾರ್ಯಕ್ರಮವನ್ನು ಕೈಗೊಳ್ತಾನೆ. ಸೀತಾಮಾತೆಯನ್ನು ಬಿಡಿಸಿಕೊಂಡು ಬರೋದು ಏನು ಪ್ರತಿಜ್ಞೆ ಮಾಡಿರ್ತಾನಲ್ಲ, ಅವು ಮುಂದಿನ ಭಾಗ ಮುಂದುವರಿತದೆ. ನಮಸ್ಕಾರ. ಇದನ್ನು ಆಲಿಸಿದ್ದಕ್ಕಾಗಿ